ಯಾಕೆ ಅಂತ ನನಗನ್ಸುತ್ತೆ ಇವತ್ತಿನ ಸಮಕಾಲೀನ ಸಂದರ್ಭದಲ್ಲಿ ಅಂದರೆ ಬಹಳ ಮೌಢ್ಯಗಳನ್ನು ಬಿತ್ತುವಂಥ ದೊಡ್ಡ ದೊಡ್ಡ ರೀತಿ ಒಳಗೆ ಪರ್ವತಗಳೇ ಬಂದು ಬಿದ್ದೋಗೋದು, ಈ ಥರ ವಾಸ್ತವಿಕ ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕಿಂತ ಜನರಿಗೆ ಇವತ್ತಿನ ಜಂಜಿ ಇದೆಯಲ್ಲ, ಈ ಹೊಸ ತಲೆಮಾರಿನ ಯುವಕರಿಗೆ ಸಂವಿಧಾನವನ್ನು ಅರ್ಥ ಮಾಡಿಸುವಂಥ ಒಂದು ಬಹಳ ಮಹತ್ವದ ಕೆಲಸವನ್ನು ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಮಾಡಿಸುತ್ತೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಏನು ಹೇಳುತ್ತೆ ಅಂದರೆ ಸಮಾನತೆಯ ಬದುಕನ್ನು ಹೇಳುತ್ತೆ, ಸಾಮಾಜಿಕ ಆರೋಗ್ಯವನ್ನು ಹೇಳುತ್ತೆ. ಹಾಗೆಯೇ ವಿಜಯ್ ಅವರಿಗೆ ಇರೋವಂಥ ಒಂದು ಈ ನೆಲದ ಬಗ್ಗೆಗಿನ ನಂಟಿದೆಯಲ್ಲ ಅದು ಹೇಳುತ್ತೆ. ಇದು ಸಂವಿಧಾನದ ಕಲಿಕೆ ಬರೀ ದಲಿತರ ವಿಮೋಚನೆ ಅಲ್ಲ, ಸಂವಿಧಾನದ ಕಲಿಕೆ ಅನ್ನೋದು ಎಲ್ಲ ಜಾತಿಯ ಜನರ ವಿಮೋಚನೆಗೆ ಪಾಯಿಂಟ್ ಆಗಿರೋದು ಅದೊಂದೇ ಒಂದು. ಯಾಕೆಂದರೆ ಕೆಲವೇ 1-2 ವರ್ಗ ಬಿಟ್ಟರೆ ಇನ್ಯಾರೂ ಅಕ್ಷರ ಕಲಿಯೋಂಗಿರಲಿಲ್ಲ, ಇನ್ಯಾರೂ ಆಲೋಚನೆ ಮಾಡೋಂಗಿರಲಿಲ್ಲ, ಇನ್ಯಾರೂ ದೇವ್ರಿಗೆ ದಣಿಗಳಿರಲಿಲ್ಲ. ಅಂಥ ಸಮಾಜದಲ್ಲಿ ನಾವಿದ್ವಿ. ಇವತ್ತು ಈ ಮಣ್ಣಿನ ಗುಣವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ತೀವ್ರವಾಗಿ, ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಪಂದಿಸಿದ್ರು ಅವ್ರ ಸಿನಿಮಾಗಳ ಮೂಲಕ. ಅದೇ ರೀತಿ ನಮ್ಮ ವಿಜಯ್ ಅವರು ಕೂಡ ಸ್ಪಂದಿಸಿದ್ದಾರೆ. ಸಾರಿ, ಇದಕ್ಕೆ ನಮ್ಮ ಜಡೇಶ್ ಬಹಳ ಮತ್ತೆ ನಮ್ಮ ನವನಟಿ ಭಾಗ್ಯ ಜಡೇಶ್ ಕೂಡ ಬಹಳ ಇದರಲ್ಲಿ ಅವರ ಕಸುವು ಕಾಣುತ್ತೆ, ಇವರ ಕಸುವು ನಟನೆ ಎಲ್ಲ ಕಾಣುತ್ತೆ. ಕಸುವು ನಟನೆಯ ಹಸಿವು ಕಾಣುತ್ತೆ ನಮ್ಮ ಗೆಳೆಯಂದು. ಮತ್ತೆ ನಮ್ಮ ಹಳೆಯ ಗೆಳೆಯ ಸತ್ಯಪ್ರಕಾಶ್ ಈ ಸಿನಿಮಾದ ಹಿಂದೆ ಇದ್ದಾರೆ. ಇವರೆಲ್ಲ ಸೇರ್ ಮಾಡಿರೋದು. ನಿಜ ಹೇಳಬೇಕು ಅಂದರೆ ಇದು ವಿಜಯ್ ಅವರು ಈ ಥರ ಸೋಷಿಯಲ್ ಜಾನರ್ ಸಿನಿಮಾಗಳನ್ನು ಮುಂದೆ ಮಾಡ್ತಾ ಇರಲಿ. ಕರ್ನಾಟಕದ ದುಡಿಯುವ ವರ್ಗದ ಜನ, ಎಲ್ಲ ಜಾತಿಯ ದುಡಿಯುವ ವರ್ಗದ ಜನ, ಇದ್ರಲ್ಲಿ ಒಬ್ಬರು ಇಬ್ಬರು ಇಲ್ಲ, ಎಲ್ಲರನ್ನು ಒಳಗೊಂಡು ಅವರೊಬ್ಬ ಲೆಜೆಂಡ್ರಿ ನಟ ಆಗಿ ಡಾಕ್ಟರ್ ರಾಜ್ಕುಮಾರ್ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ.